ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾನು ಹೇಳಲಿರುವ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನದಿಂದ ಕೇಳಿ. ಯಾಕೆಂದರೆ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಶಕ್ತಿ ಹೊಂದಿವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ, ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಅವಕಾಶ ಮತ್ತು ಬಹಳ ಸಮಯದಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಸಮಸ್ಯೆಗೆ ಪರಿಹಾರ ಸಿಗುವ ಸಮಯ ಈಗ ಸಮೀಪಿಸ್ತಾ ಇದೆ. ಆದರೆ ಈ ಸಮಯದಲ್ಲಿ ನೀವು ಮಾಡುವ ಒಂದು ತಪ್ಪು ನಿರ್ಧಾರ ದೊಡ್ಡ ನಷ್ಟಕ್ಕೂ ಕೂಡ ಕಾರಣ ಆಗಬಹುದು. ಆದ್ದರಿಂದ ಈ ಸಂದೇಶವನ್ನು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬೇಡಿ. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚುರುಕು ಸ್ವಭಾವದವರು ಮತ್ತು ಯಾವ ಪರಿಸ್ಥಿತಿಯಲ್ಲೂ ಕೂಡ ದಾರಿ ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವವರು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸು ತುಂಬ ಗೊಂದಲದಲ್ಲಿದೆ. ಒಂದು ಕಡೆ ಹಣದ ಚಿಂತೆ, ಇನ್ನೊಂದು ಕಡೆ ಕುಟುಂಬದ ಜವಾಬ್ದಾರಿ, ಮತ್ತೊಂದು ಕಡೆ ಭವಿಷ್ಯದ ಆತಂಕ ನಿಮ್ಮ ಮನಸ್ಸನ್ನು ಅಶಾಂತಗೊಳಿಸಿದೆ. ಹಲವಾರು ಬಾರಿ ನೀವು ಎಲ್ಲವನ್ನ ಬಿಟ್ಟು ದೂರ ಹೋಗಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಜವಾಬ್ದಾರಿಯ ಪ್ರಜ್ಞೆ ನಿಮಗೆ ಹಾಗೆ ಮಾಡೋದಕ್ಕೆ ಅವಕಾಶ ನೀಡಲಿಲ್ಲ. ಮಿಥುನ ರಾಶಿಯವರೇ, ಈಗ ಗ್ರಹಗಳ ಸ್ಥಿತಿ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ಪರೀಕ್ಷೆ ಮಾಡಿದ ಕಾಲ ಈಗ ನಿಮಗೆ ಫಲ ನೀಡೋದಕ್ಕೆ ಸಿದ್ಧ ಆಗಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯಲಿವೆ. ನೀವು ಸಲ್ಲಿಸಿದ ಅರ್ಜಿ, ಕಾಯುತ್ತಿದ್ದ ಉದ್ಯೋಗ ಅಥವಾ ನಿರೀಕ್ಷೆ ಮಾಡುತ್ತಿದ್ದ ಹಣದ ವಿಷಯದಲ್ಲಿ ಶುಭ ಸುದ್ದಿ ಅನ್ನೋದು ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಆರಂಭ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ರಹಸ್ಯ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮನ್ನು ನೇರವಾಗಿ ವಿರೋಧ ಮಾಡೋದಿಲ್ಲ, ನಿಮ್ಮ ಮುಂದೆ ಒಳ್ಳೆಯವನಂತೆ ವರ್ತಿಸ್ತಾನೆ. ಆದರೆ ನಿಮ್ಮ ಹಿಂದೆ ನಿಮ್ಮ ಪ್ಲಾನ್ಗಳ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ನೀವು ಅವನನ್ನು ನಂಬಿರಬಹುದು. ಆದರೆ ಈ ಸಮಯದಲ್ಲಿ ಯಾರಿಗೂ ನಿಮ್ಮ ಎಲ್ಲ ವಿಚಾರಗಳನ್ನು ಹೇಳಬೇಡಿ. ನಿಮ್ಮ ಕನಸುಗಳು ಮತ್ತು ಯೋಚನೆಗಳು ಯಶಸ್ವಿ ಆಗೋವರೆಗೂ ಕೂಡ ಅವುಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಂದು ಮಾತಿನ ತಪ್ಪು ದೊಡ್ಡ ವಿವಾದಕ್ಕೆ ಕಾರಣ ಆಗಬಹುದು. ನೀವು ಹೇಳಿದ ಮಾತನ್ನು ಯಾರಾದರೂ ತಪ್ಪಾಗಿ ಅರ್ಥೈಸಬಹುದು. ಕುಟುಂಬದಲ್ಲಿ, ಸ್ನೇಹಿತರ ನಡುವೆ ಅಥವಾ ಕೆಲಸದ ಸ್ಥಳದಲ್ಲಿ ಸಣ್ಣ ವಿಷಯ ದೊಡ್ಡದಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ಯೋಚನೆ ಮಾಡಿ ಹೇಳಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಾಣ್ತಾ ಇವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ಮರಳಿ ಬರಬಹುದು. ಹೊಸ ಆದಾಯದ ಮೂಲಗಳು ತೆರೆಯಬಹುದು. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಹಣ ಬಂದ ತಕ್ಷಣ ಅದನ್ನು ಖರ್ಚು ಮಾಡುವ ಅಭ್ಯಾಸವನ್ನು ನಿಯಂತ್ರಿಸಬೇಕು. ವಿಶೇಷವಾಗಿ ಇತರರನ್ನು ಮೆಚ್ಚಿಸೋದಕ್ಕೆ ಅಥವಾ ಪ್ರದರ್ಶನಕ್ಕಾಗಿ ಹಣ ವ್ಯರ್ಥ ಮಾಡಬೇಡಿ. ಈ ಸಮಯದಲ್ಲಿ ಮಾಡಿದ ಉಳಿತಾಯ ಭವಿಷ್ಯದಲ್ಲಿ ದೊಡ್ಡ ಸಹಾಯ ಆಗಲಿದೆ. ಮಿಥುನ ರಾಶಿಯವರೇ, ಕುಟುಂಬದ ವಿಷಯದಲ್ಲಿ ಸಂತೋಷದ ಸುದ್ದಿ ಕೂಡ ಕಾಣ್ತಾ ಇದೆ. ಮನೆಯಲ್ಲಿರುವ ಒಂದು ಸಮಸ್ಯೆ ನಿಧಾನವಾಗಿ ಪರಿಹಾರ ಆಗಬಹುದು. ದೂರವಾದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಆದರೆ ನೀವು ಮೊದಲ ಹೆಜ್ಜೆ ಇಡಬೇಕಾಗಬಹುದು. ಕೆಲವೊಮ್ಮೆ ಒಂದು ಮಾತು, ಒಂದು ಕ್ಷಮೆ ಅಥವಾ ಒಂದು ನಗು ವರ್ಷಗಳ ಅಂತರವನ್ನು ಕಡಿಮೆ ಮಾಡಬಹುದು ಅಲ್ವಾ? ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಹೆಚ್ಚು ಯೋಚಿಸುವ ಅಭ್ಯಾಸ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ತಲೆನೋವು, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗೆ ಕೊಡಿ. ದೇವರ ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ವಾತಾವರಣದಲ್ಲಿ ಕೆಲವು ನಿಮಿಷ ಕಳೆಯೋದ್ರಿಂದ ಉತ್ತಮ ಫಲ ಅನ್ನೋದು ದೊರೆಯಬಹುದು. ಮಿಥುನ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಘಟನೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನೀವು ಕಳೆದುಕೊಂಡಿದ್ದ ನಂಬಿಕೆಯನ್ನು ಮತ್ತೆ ಪಡಿತೀರಾ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡ್ತಾರೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯವನ್ನು ಅರಿಯುವ ದಿನ ದೂರದಲ್ಲಿ ಇಲ್ಲ. ಈ ಸಮಯದಲ್ಲಿ ಬುಧವಾರದಂದು ಶ್ರೀ ಗಣೇಶನ ಆರಾಧನೆ ಮಾಡಿ, ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ, ಸಾಧ್ಯವಾದರೆ ವಿದ್ಯಾರ್ಥಿಗಳಿಗೆ ಅಥವಾ ಅಗತ್ಯ ಇರೋರಿಗೆ ಸಹಾಯ ಮಾಡಿ. ಈ ಪುಣ್ಯದ ಕಾರ್ಯಗಳು ನಿಮ್ಮ ಭಾಗ್ಯವನ್ನು ಬಲಪಡಿಸಲಿವೆ. ದೇವರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಭಯ ಪಡುವ ಅಗತ್ಯ ಇಲ್ಲ. ಮಿಥುನ ರಾಶಿಯವರೇ, ನೆನ್ಪಿಟ್ಕೊಳ್ಳಿ, ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮ ಜೀವನದ ಅಂತ್ಯವಲ್ಲ. ಅವು ನಿಮ್ಮ ಯಶಸ್ಸಿನ ಆರಂಭಕ್ಕೆ ದೇವರು ನೀಡುತ್ತಿರುವ ಸಿದ್ಧತೆ ಮಾತ್ರ. ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮ ಸಮಯ ಬರ್ತಾ ಇದೆ. ನಿಮ್ಮ ಅದೃಷ್ಟ ಜಾಗೃತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಧನ, ಗೌರವ, ಯಶಸ್ಸು ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಹೆಚ್ಚಾಗಲಿದೆ. ಶ್ರೀ ಗಣೇಶನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ಜೈ ಶ್ರೀ ಗಣೇಶ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.